ಸ್ನೇಹಿತರೆ, ಡ್ರಾಪ್ ಶಿಪ್ಪಿಂಗ್ ಇನ್ ಕನ್ನಡ ಸೀರೀಸ್ ಎರಡನೇ ವಿಡಿಯೋ ಇದು. ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಏನಂತಂದ್ರೆ ಸಿಂಪಲ್ ಆಗಿ ಯಾವುದೇ ರೀತಿಯಾದಂತಹ ಸ್ಟಾಕ್ ಅನ್ನ ಇಡದೆ, ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ ಗಳನ್ನ ಪ್ಯಾಕಿಂಗ್ ಮಾಡದೆ, ಡಿಸ್ಪ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ಮಾಡದೆ ನೀವು ಈಸಿಯಾಗಿ ಪ್ರಾಫಿಟ್ ಅನ್ನ ಅರ್ನ್ ಮಾಡಬಹುದು. ಹಾಗಂತಂದ್ರೆ ಈ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಮತ್ತೆ ಯಾರ್ಯಾರೆಲ್ಲ ಅದರಲ್ಲಿ ಕೆಲಸ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇನ್ನು ಯಾರೆಲ್ಲ ವಿಡಿಯೋ ನೋಡಿಲ್ಲ ಬೇಕಂದ್ರೆ ನೋಡ್ಬೋದು. ಅದಾದ್ಮೇಲೆ ಈ ವಿಡಿಯೋನ ನೋಡೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಇವಾಗ ಏನಂತಂದ್ರೆ ಸಿಂಪಲ್ ಆಗಿ ಡ್ರಾಪ್ ಶಿಪ್ಪಿಂಗ್ ಪ್ರೊಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ನೋಡ್ತಾ ಹೋಗೋಣ. ಮೊದಲು ಏನಂತಂದ್ರೆ ಸ್ಟೆಪ್ 1 ಅಲ್ಲಿ ಏನಂತಂದ್ರೆ ನೀವೊಂದು ಆನ್ಲೈನ್ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಯಾವುದೋ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡ್ರೆ WooCommerce ಅಥವಾ Shopify ಒಂದು ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಂಡು ಆನ್ಲೈನ್ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಅದ್ರೊಳಗೆ ಏನ್ ಮಾಡ್ತೀರಾ ಅಂತಂದ್ರೆ ಸಪ್ಲೈಯರ್ಸ್ ಒಂದು ಇರುವಂತಹ ಅವ್ರ ಹತ್ರ ಇರುವಂತಹ ಪ್ರಾಡಕ್ಟ್ ಗಳನ್ನ ಏನ್ ಮಾಡ್ತೀರಾ ಅಂತಂದ್ರೆ ಲಿಸ್ಟ್ ಔಟ್ ಮಾಡ್ತೀರಾ. ಎರಡನೇ ಸ್ಟೆಪ್ ಅಲ್ಲಿ ಏನಂತಂದ್ರೆ ಕಸ್ಟಮರ್ ನಿಮ್ಮ ವೆಬ್ಸೈಟ್ ಅಥವಾ ಸ್ಟೋರ್ಗೆ ವಿಸಿಟ್ ಮಾಡ್ತಾರೆ. ಅದರಲ್ಲಿ ಅವರಿಗೆ ಇಷ್ಟವಾಗಿರುವಂತಹ ಒಂದು ಪ್ರಾಡಕ್ಟ್ ನ ಏನ್ ಮಾಡ್ತಾರೆ ಅಂತಂದ್ರೆ ಆರ್ಡರ್ ಮಾಡ್ಬಿಟ್ಟು ಪೇಮೆಂಟ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಸ್ಟೆಪ್ 3 ಏನಂತಂದ್ರೆ ಆರ್ಡರ್ ಮಾಡಿರುವಂತಹ ಕಸ್ಟಮರ್ ಡೀಟೇಲ್ಸ್ ನಿಮಗೆ ಕಂಪ್ಲೀಟ್ ಆಗಿ ಸಿಕ್ಬಿಡುತ್ತೆ. ಅಂತಂದ್ರೆ ಅವರ ಅಡ್ರೆಸ್, ಫೋನ್ ನಂಬರ್, ಯಾವ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿದರೆ ಎಲ್ಲಾನು ಕಂಪ್ಲೀಟ್ ಆಗಿ ನಿಮಗೆ ಸಿಕ್ಬಿಡುತ್ತೆ. ಸ್ಟೆಪ್ 4 ಅಲ್ಲಿ ಏನಂತಂದ್ರೆ ಸಿಂಪಲ್ ಆಗಿ ನಿಮಗೆ ಬಂದಿರುವಂತಹ ಆರ್ಡರ್ ಅನ್ನ ನೀವು ಸಪ್ಲೈಯರ್ಸ್ ಗೆ ಫಾರ್ವರ್ಡ್ ಮಾಡ್ತೀರಾ. ಮ್ಯಾನ್ಯುವಲ್ ಆಗಿ ಆಗಿರ್ಬೋದು ಅಥವಾ ಆಟೋಮೇಷನ್ ಆಪ್ಸ್ ಗಳ ಮೂಲಕ ಆಗಬಹುದು. ಸ್ಟೆಪ್ ಅಲ್ಲಿ ಏನಂತಂದ್ರೆ ಸಪ್ಲೈಯರ್ ಏನ್ ಮಾಡ್ತಾರೆ ಅಂದ್ರೆ ಆ ಆರ್ಡರ್ ಅನ್ನ ಅಂದ್ರೆ ಅದಕ್ಕೆ ಬಂದಿರುವಂತಹ ಒಂದು ಪ್ರಾಡಕ್ಟ್ ಏನಿರುತ್ತೆ ಆ ಪ್ರಾಡಕ್ಟ್ ಅನ್ನ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ಕೊಂಡು ಅದನ್ನ ಡಿಸ್ಪ್ಯಾಚ್ ಮಾಡ್ತಾರೆ ವಿತ್ ಟ್ರ್ಯಾಕಿಂಗ್ ನಂಬರ್. ಸ್ಟೆಪ್ 6 ಅಲ್ಲಿ ಏನಂತಂದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಏನಿರುತ್ತೆ ಅದು ನಿಮ್ಮ ಒಂದು ಕಸ್ಟಮರ್ಸ್ ಗೆ ರೀಚ್ ಆಗುತ್ತೆ. ಅವರು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ರಿಸೀವ್ ಮಾಡ್ಕೊತಾರೆ. ಈ ರೀತಿ ಸಿಂಪಲ್ ಆಗಿ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ವರ್ಕ್ ಆಗುತ್ತೆ. ಸಿಂಪಲ್ ಏನಂತಂದ್ರೆ ನಿಮ್ಗೆ ಆರ್ಡರ್ ಬರುತ್ತೆ, ಆರ್ಡರ್ ಅನ್ನ ನೀವು ಸಪ್ಲೈಯರ್ಸ್ ಗೆ ಕಳಿಸ್ತೀರಾ, ಸಪ್ಲೈ ಏನ್ ಮಾಡ್ತಾರೆ ಪ್ಯಾಕ್ ಮಾಡ್ಕೊಂಡು ಅದನ್ನ ಕಳಿಸ್ತಾನೆ, ಪೇಮೆಂಟ್ ಏನಿರುತ್ತೆ ಅದು ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ. ಏನಂತಂದ್ರೆ ಪ್ರಾಫಿಟ್ ಯಾವ ತರ ಇದರಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನೋಡ್ಕೊಳ್ಳೋಣ, ಸಪ್ಲೈಯರ್ ಪ್ರೈಸ್ ಒಂದು ಪ್ರಾಡಕ್ಟ್ ಯಾವ್ದಾದ್ರು ಒಂದು 300 rupees ಇದೆ ಅನ್ಕೊಳ್ಳಿ. ಆ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಒಂದು ಸ್ಟೋರ್ ಅಥವಾ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ನೀವು ಆಲ್ಮೋಸ್ಟ್ 900 rupees ಗೆ ನೀವು ಸೇಲ್ ಮಾಡೋದಕ್ಕೆ ಹಾಕಿದ್ರಿ ಅನ್ಕೊಳ್ಳಿ. ಆವಾಗ ನಿಮ್ಮ ವೆಬ್ಸೈಟ್ ಅಲ್ಲಿ ಕಸ್ಟಮರ್ ಏನ್ ಮಾಡ್ತಾರೆ ಅಂತಂದ್ರೆ 900 rupees ಅನ್ನ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಆದ್ಮೇಲೆ ಅದು ನಿಮಗೆ 900 rupees ಬರುತ್ತೆ. ಪ್ರಾಡಕ್ಟ್ ಪ್ರೈಸ್ ಏನಿರುತ್ತೆ 300 ಅದನ್ನ ನೀವು ಸಪ್ಲೈಯರ್ಸ್ ಗೆ ಕೊಡ್ತೀರಾ. ಸಪ್ಲೈಯರ್ಸ್ ಪೇಮೆಂಟ್ ಬಂದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಅದನ್ನ ಪ್ರಾಡಕ್ಟ್ ನ ಪ್ಯಾಕ್ ಮಾಡ್ಕೊಂಡು ಕಳಿಸ್ತಾರೆ. ಇದು ಆನ್ಲೈನ್ ಪೇಮೆಂಟ್ ಪ್ರೊಸೆಸ್. ಕ್ಯಾಶ್ ಆನ್ ಡೆಲಿವರಿ ಪ್ರೊಸೆಸ್ ಯಾವ ತರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಆನ್ ಡೆಲಿವರಿ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಆ ಪೇಮೆಂಟ್ ಏನಿದೆ ಸಪ್ಲೈಯರ್ಸ್ಗೆ ಬರುತ್ತೆ. ಸಪ್ಲೈಯರ್ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅವರು ಒಂದು ಏನ್ ಪ್ರಾಡಕ್ಟ್ ಕಾಸ್ಟ್ ಇರುತ್ತೆ ಅದನ್ನ ಅವ್ರು ಇಟ್ಕೊಂಡ್ಬಿಟ್ಟು ಮಿಕ್ಕಿರೋದು ಏನ್ ಪ್ರಾಫಿಟ್ ಇರುತ್ತೆ ಅದನ್ನ ನಿಮ್ಮ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸಿಂಪಲ್ ಪ್ರೊಸೆಸ್. ಹಾಗಂತಂದ್ರೆ ನಿಮ್ಮ ಕೆಲಸ ಏನಿದ್ರಲ್ಲಿ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಸಿಂಪಲ್ ಆಗಿ ಏನ್ ಮಾಡ್ಬೇಕಂತಂದ್ರೆ ನೀವು ಮೊದಲು ವಿನ್ನಿಂಗ್ ಪ್ರಾಡಕ್ಟ್ ಅನ್ನ ಹುಡುಕ್ಬೇಕಾಗುತ್ತೆ. ವಿನ್ನಿಂಗ್ ಪ್ರಾಡಕ್ಟ್ ಸಿಕ್ಕಾದ್ಮೇಲೆ ನೀವು ನೆಕ್ಸ್ಟ್ ಒಂದು ಆನ್ಲೈನ್ ಸ್ಟೋರ್ WooCommerce ಅಥವಾ Shopify ಅಲ್ಲಿ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಪ್ರಾಡಕ್ಟ್ ಅದು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನೀವು ಮೆಟಾ ಆಡ್ಸ್ ಆಗಿರ್ಬೋದು, ಗೂಗಲ್ ಆಡ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಡ್ಸ್ ಆಗಿರ್ಬೋದು. ಇದರಲ್ಲಿ ನೀವು ಏನಂತಂದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಆದ್ಮೇಲೆ ಕಸ್ಟಮರ್ ಸಪೋರ್ಟ್ ನಿಮ್ಗೆ ಮಾಡಬೇಕಾಗುತ್ತೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಇದಷ್ಟು ನೀವು ಮಾಡಬೇಕಾಗುತ್ತೆ. ಅಂತಂದ್ರೆ ಸಿಂಪಲ್ ಆಗಿ ಆ ಪ್ರಾಡಕ್ಟ್ ಗೆ ನೀವು ಸೇಲ್ ತರಬೇಕಾಗುತ್ತೆ ಅಷ್ಟೇ. ತುಂಬಾ ಜನ ಏನಂತಂದ್ರೆ ಈ ಡ್ರಾಪ್ ಶಿಪ್ಪಿಂಗ್ ಅನ್ನ ಈಸಿಯಾಗಿ ಮಾಡಬಹುದು ಅಂತ ತಿಳ್ಕೊತಾರೆ. ಆದರೆ ಅದರಲ್ಲಿ ಕೂಡ ತುಂಬಾ ಒಂದು ಟೆಕ್ನಿಕ್ಸ್ ಇದೆ. ಏನಂತಂದ್ರೆ ನಿಮ್ಗೆ ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡೋ ನಾಲೆಜ್ ಇರಬೇಕು, ಮಾರ್ಕೆಟಿಂಗ್ ಮಾಡುವಂತ ನಾಲೆಜ್ ಇರಬೇಕು, ಕಸ್ಟಮರ್ ಸಪೋರ್ಟ್ ಅನ್ನು ಮಾಡುವಂತದ್ದು ಇರಬೇಕು, ಗುಡ್ ಸಪ್ಲೈಯರ್ಸ್ ನ ಯಾವ ರೀತಿ ಫೈಂಡ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ನಾಲೆಜ್ ಇರಬೇಕು. ಇದೆಲ್ಲ ಇದ್ದಾಗಲೇ ನೀವೇನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಈ ಸ್ಟೆಪ್ಸ್ ಏನ್ ಹೇಳಿದೆ ನೋಡಿ, ಅದೆಲ್ಲ ಕಂಪ್ಲೀಟ್ ಆಗಿ ಡ್ರಾಪ್ ಶಿಪ್ಪಿಂಗ್ ಕೆಲಸ ಮಾಡುವಂತ ಒಂದು ಸ್ಟೆಪ್ಸ್ಗಳು. ಇದು ಎರಡನೇ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.